ಶಾಸಕರ ನಿರ್ಧಾರವು ಮುಖ್ಯವಾಗುತ್ತದೆ. ಶಾಸಕರ ನಿರ್ಧಾರ ತೊಗೊಂಡ್ಮೇಲೆ ಹೈಕಮಾಂಡ್ ಡಿಸಿಷನ್ ಮಾಡೋದು ಅಂತ ಇವ್ರು ಹೇಳ್ತಾರೆ. ಸ್ವತಂತ್ರವಾದ ಮೀಡಿಯಾಗೆ ಬೇಕಾಗಿರುವುದು ಸ್ವತಂತ್ರ ಧ್ವನಿ. ಆ ಸ್ವತಂತ್ರ ಧ್ವನಿ ಉಳಿಸಲು ನೀವು ಮಾಡಬೇಕಾದದ್ದು ಇಷ್ಟೇ. ಅದೇನಪ್ಪಾ ಅಂತಂತಂದ್ರೆ ನಿಮ್ಮ ಕೈಲಾದಷ್ಟು ಸಹಾಯ ಈ ಚಾನಲ್ಗೆ ಮಾಡಿ ಹಾಗೂ ನಿಮ್ಮ ಧ್ವನಿಯನ್ನು ಕಾಪಾಡಿಕೊಳ್ಳಿ. ಅದು ಬಹಳಷ್ಟು ಖರೆ. ಯಾಕಂದ್ರೆ ಮುಖ್ಯಮಂತ್ರಿ ಆರಿಸಬೇಕಾದವರು ಶಾಸಕರ ಬಹುಮತ ಯಾರಿದಾಗ್ತದೆ ಅದು. ಇದು ಸಾಮಾನ್ಯವಾಗಿ ಇದು ನಮ್ಮ ಕಾನ್ಸ್ಟಿಟ್ಯೂಷನ್ ಪ್ರಕಾರ ಕರೆಕ್ಟ್ ಇದೆ ಅಂತ ಮಾತು. ಅದನ್ನು ಅವ್ರು ಹೇಳಿದಾರೋ ಅಥವಾ ಈ ಹೈಕಮಾಂಡ್ ನಿಧಾನಕ್ಕೆ DK ಕಡೆಗೆ ವಾಲ್ಲಿಕ್ಕೆ ನಾನು ನಿಮಗೆ ಈ ವಿಷಯದ ಬಗ್ಗೆ ಹೇಳ್ತಾನೆ ಬಂದಿದ್ದೀನಿ. DK ಶಿವಕುಮಾರ್ ಮೇಲೆ ಹೈಕಮಾಂಡ್ ಅಂದ್ರೆ ಕಾಂಗ್ರೆಸ್ ಹೈಕಮಾಂಡ್ ಯಾರಪ್ಪ ಅಂದ್ರೆ ರಾಹುಲ್ ಗಾಂಧಿ, ಸೋನಿಯಾ ಗಾಂಧಿ ಮತ್ತು ಅದ್ರ ಜೊತೆಗೆ ಪ್ರಿಯಾಂಕಾ ವಾಡ್ರಾ ಅಥವಾ ಗಾಂಧಿ, ಈ 3 ಜನ ಏನು ಡಿಸಿಷನ್ ತಗೋತಾರೆ ಅದು ಫೈನಲ್. ಅವ್ರಿಗಂತ DK ಶಿವಕುಮಾರ್ ಮೇಲೆ ಭಾಳ ಪ್ರೀತಿಯಿಂದ ಮೇಲೆ ಹೇಳ್ತಾ ಬಂದಿರ್ತದೆ ಕಿಚನ್ ಕ್ಯಾಬಿನೆಟ್ ಅದು ಅಂತೇಳಿ. ಯಾಕಂದರೆ ಭಾಳ ವರ್ಷಗಳಿಂದ ಕಾಂಗ್ರೆಸ್ ಉಳಿದಂಥವ್ರು, ಅವ್ರ ಬಗ್ಗೆ ಕಹಿ ಇತಿಹಾಸ ಇರ್ಬೋದು, ಕಪ್ಪು ಚುಕ್ಕಿಗಳು ಇರ್ಬೋದು ಅವ್ರ ವ್ಯಕ್ತಿತ್ವದಲ್ಲೇ. ಆದರೆ ಅವ್ರನ್ನ ಇಲ್ಲಿ ಕಪ್ಪು ಚುಕ್ಕಿ ಇದ್ದವ್ರು ಯಾರಿದ್ದಾರೆ ಅನ್ನೋದು ಒಂದು ದೊಡ್ಡ ಪ್ರಶ್ನೆ ಇದೆ. ಯಾಕೆ ಯಾವುದೇ ನಾಯಕ ತೆಗೆದುಕೊಂಡ್ರೆ ಅದು ಕಪ್ಪು ಚುಕ್ಕಿ ಇದ್ದೇ ಇರ್ತದೆ. 1, 2, 3, 4 ಕೆಲವೊಬ್ರು ಹೆಚ್ಚಿರ್ತಾವೆ, ಕೆಲವೊಬ್ರು ಕಡಿಮೆ ಇರ್ತಾವೆ. ಕಪ್ಪು ಚುಕ್ಕಿ ಇಲ್ಲ ಅನ್ನೋರು ಯಾರೂ ಇಲ್ಲ. ಹೀಗಾಗಿ DK ಶಿವಕುಮಾರ್ ಅವ್ರ ಬಗ್ಗೆ ಒಂದಿಷ್ಟು ಸಾಫ್ಟ್ ಕಾರ್ನರ್ ಹೈಕಮಾಂಡಿಗೆ. ಆದರೆ ಅದೇ ಕಾಲಕ್ಕೆ ಸಿದ್ದರಾಮಯ್ಯರ ಬಗ್ಗೆ ಒಂದು ವಿಶಿಷ್ಟವಾದ ನಂಬಿಕೆ ಮತ್ತು ಬೇರೆ ಪಕ್ಷದ ಬಂದಂಥವ್ರು, ಅದು ನಿಮಗೆ ಗೊತ್ತಿದ್ದ ವಿಷಯ ಅದು. ಆದರೆ ಅವ್ರು ಮಾಸ್ ಲೀಡರ್ ಅನ್ನೋದು ಅಷ್ಟೇ ಸತ್ಯದ. ಹಿಂದುಳಿದ ವರ್ಗದ ಜನರನ್ನು